ತುಂಗಭದ್ರಾ ನದಿ ಒಡಲಿನಲ್ಲಿ ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ವರದಿಯನ್ನ ಬಿತ್ತರಿಸಿದೆ. ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ರೇಡ್ ಮಾಡಿದ್ದಾರೆ. ಮಳಲಿ ಬಳಿ ಶೇಖರಿಸಿಟ್ಟಿದ್ದ 180 ಮೆಟ್ರಿಕ್ ಮರಳು ಜಪ್ತಿ ಮಾಡಿದ್ದಾರೆ. 1,53,000 ದಂಡ, ಒಂದು ಟ್ರ್ಯಾಕ್ಟರ್ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಂತೆ ಜೆಸಿಬಿ, ಲಾರಿ, ಟ್ರ್ಯಾಕ್ಟರ್ಗಳನ್ನ ಅಡಗಿಸಿ ಅಲ್ಲಿದ್ದಂಥವರು ಪರಾರಿಯಾಗೋದಕ್ಕೆ ಪ್ರಯತ್ನ ಪಟ್ಟರು. ದಾವಣಗೆರೆಯ ನ್ಯಾಮತಿ ತಾಲೂಕಿನ ಮಳಲಿ ಗ್ರಾಮ, ಭದ್ರಾವತಿಯ ಹಾಡೋನಗಳ್ಳಿ ಬಳಿ ಅಕ್ರಮ ಮರಳು ಸಂಗ್ರಹಿಸಲಾಗಿದೆ. ಕಂದಾಯ, ಪೊಲೀಸ್, ಗಣಿ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಅಕ್ರಮ ಮರಳು ಮಾಫಿಯಾದ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದು ಮಾತ್ರ ಅಲ್ಲದೆ ರೇಡ್ ಕೂಡ ಮಾಡಿದ್ದಾರೆ. ದಾವಣಗೆರೆ ನಿರ್ಮಿತಿ ಕೇಂದ್ರಕ್ಕೆ ಅಧಿಕಾರಿಗಳು ಮರಳನ್ನ ಹಸ್ತಾಂತರಿಸಿದ್ದಾರೆ. ತುಂಗಭದ್ರಾ ನದಿ ಒಡಲಿನಲ್ಲಾಗ್ತಾ ಇರೋ ಅಕ್ರಮ ಮರಳು ಮಾಫಿಯಾ ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಕೂಡ ಬಿತ್ತರಿಸಿತು. ಇದಾದ ನಂತರ ಅಧಿಕಾರಿಗಳು ಕೂಡ ಅಲರ್ಟ್ ಆದರು. ಕಾರ್ಯಾಚರಣೆಯನ್ನ ನಡೆಸಿ ಅಕ್ರಮ ಅಡ್ಡೆಯ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. 180 ಮೆಟ್ರಿಕ್ ಮರಳು ಜಪ್ತಿ ಮಾಡಿದ್ದಾರೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಅಕ್ರಮ ಮರಳು ಮಾಫಿಯಾ ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಈ ಕುರಿತಾಗಿ ಸುದ್ದಿಯನ್ನ ಮಾಡ್ತು. ಈಗ ಅಧಿಕಾರಿಗಳ ರೇಡ್ ಹೇಗೆ ನಡೀತು ಕಾರ್ಯಾಚರಣೆ? ಏನು ತುಂಗಭದ್ರಾ ನದಿಯಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ ಅಂತ ಹೇಳಿ ಸುವರ್ಣ ನ್ಯೂಸ್ ವಿಸ್ತೃತವಾದ ವರದಿಯನ್ನ ಮಾಡಿತ್ತು. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಹಾಡೋನಹಳ್ಳಿ, ಹಾಗೆ ಭದ್ರಾವತಿ ತಾಲೂಕಿನ ನಿಂಬೆಗುದ್ದಿ, ಹಾಗೆ ನ್ಯಾಮತಿ ತಾಲೂಕಿನ ಮಳಲಿ ಗ್ರಾಮ, ಈ ಮೂರು ಕೂಡ ಒಂದು ತುಂಗಭದ್ರಾ ನದಿಯ ಒಡಲಿನಲ್ಲಿ ಬರುತ್ತೆ. ಇಲ್ಲಿ ಅವ್ಯಾತವಾಗಿ ಹಾಡೋ ಹಗಲೇ ರಾಜಾರೋಷವಾಗಿ ಮರಳು ಬೋಟಿನಿಂದ ಮೋಟರ್ ಬೋಟ್ನಿಂದನೂ ಕೂಡ ಮರಳು ತೆಗಿತಾ ಇದ್ರು. ಇನ್ನೊಂದ್ ಕಡೆ ಲಾರಿಗಳನ್ನ, ಜೆಸಿಬಿಗಳನ್ನೆಲ್ಲ ಬಳಸಿ ಮರಳನ್ನು ತೆಗಿತಾ ಇದ್ರು. ಈ ಸಂದರ್ಭದಲ್ಲಿ ಸುದ್ದಿ ಮಾಡಿದ ಹಿನ್ನೆಲೆ ತಕ್ಷಣವೇ ಎಚ್ಚೆತ್ತುಕೊಂಡ ಮರಳು ದಂಧೆಕೋರರು ತಮ್ಮ ಶಿವಮೊಗ್ಗ ಗಡಿ ಭಾಗದಿಂದ ನ್ಯಾಮತಿಯ ಗಡಿ ಭಾಗಕ್ಕೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿ ಪಡೆದಿರ್ತಕ್ಕಂತಹ ಹೊನ್ನಾಳಿಯ ಎಸಿ ಚೆನ್ನಪ್ಪನವರ ನೇತೃತ್ವದಲ್ಲಿ ದಾಳಿ ನಡೀತದೆ. ಆ ಚೆನ್ನಪ್ಪನವರು ಹಾಗೂ ದಾವಣಗೆರೆ ಗಣಿ ವಿಜ್ಞಾನಿ ರಶ್ಮಿ ಅವರು ಕೂಡ ದಾಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಪಾಲ್ಗೊಂಡ ಸಂದರ್ಭದಲ್ಲಿ ಸುಮಾರು 180 ಮೆಟ್ರಿಕ್ ಟನ್ನಷ್ಟು ಮರಳು ಅಲ್ಲಿ ಸ್ಟಾಕ್ ಸಿಗ್ತದೆ. ಹಾಗೆ ಟ್ರ್ಯಾಕ್ಟರ್ಗಳನ್ನ ತರಬೇಕಾಗಿತ್ತು ತುಂಬಿಕೊಂಡು ಹೋಗಕ್ಕೆ. ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ಗಳನ್ನ ಇದ್ರು ಗಣಿ ವಿಜ್ಞಾನಿಗಳ ದಾಳಿ ನಡೀತದೆ, ಅಧಿಕಾರಿಗಳ ದಾಳಿ ನಡೀತದೆ ಅಂತ ಹೇಳಿ ತಕ್ಷಣವೇ ಅಲ್ಲಿಂದ ಅವರು ಪರಾರಿಯಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ಟ್ರ್ಯಾಕ್ಟರ್ ಸಿಗ್ತದೆ. ಅದನ್ನು ವಶಪಡಿಸಿಕೊಂಡು ಸುಮಾರು 1,53,000 ದಂಡವನ್ನು ವಿಧಿಸ್ತಾರೆ. ಈ ರೀತಿ ಕಾರ್ಯಾಚರಣೆಯನ್ನ ಮಾಡಿ ಎಲ್ಲವನ್ನೂ ಕೂಡ ದಾವಣಗೆರೆಯ ನಿರ್ಮಿತಿ ಕೇಂದ್ರಕ್ಕೆ ಮರಳನ್ನು ಸಾಗಾಟ ಮಾಡಲಾಗಿದೆ. ಹಾಗೆ ಈ ಭಾಗದಲ್ಲಿ ಭದ್ರಾವತಿ ಭಾಗದಲ್ಲಿ ನಿಂಬೆಗುಂದಿನಲ್ಲಿ ಮರಳನ್ನ ಮೋಟರ್ ಬೋಟ್ ಮೂಲಕ ತೆಗಿತಾ ಇದ್ರು. ಆ ಮೋಟರ್ ಬೋಟ್ ಕೂಡ ಪೊಲೀಸರು ವಶಪಡಿಸಿಕೊಳ್ಳುವ ಕೆಲಸವನ್ನು, ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಕಾರ್ಯಾಚರಣೆ ನಡೆದಿದೆ. ಈಗ ಅವ್ಯಾಹತವಾಗಿ ನಡೀತಕ್ಕಂಥ ಕಾರ್ಯಾಚರಣೆಗೆ ಮರಳು ದಂಧೆಗೆ ಒಂದು ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಪೊಲೀಸರು, ಕಂದಾಯ ಇಲಾಖೆ ಹಾಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಂಟಿ ಕಾರ್ಯಾಚರಣೆ ಫಲ ಕೊಟ್ಟಿದೆ. ಸುವರ್ಣ ನ್ಯೂಸ್ ವರದಿ ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ವೀಣಾ, ಎಸ್, ಥ್ಯಾಂಕ್ ಯು ರಾಜೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.